ರೆಡ್ಡಿಯವರು ಬಂದು ಕರೆಯನ್ನು ಕೊಟ್ಟಿದ್ದಾರೆ. ಇಡೀ ನಮ್ಮ ಬಯಲುಸೀಮೆಯ ಜಿಲ್ಲೆಗಳ ಕೂಗಿದು, ಪ್ರತಿಯೊಬ್ಬರ ಜನರ ಕೂಗು. ನೋಡು, ಬೆಂಗಳೂರಿಗೆ ಕಾವೇರಿಯಿಂದ ಪ್ರತಿ ವರ್ಷ 18 TMC ಅಷ್ಟು ನೀರು ಕೊಡ್ತಾರೆ. ಆ ಬೆಂಗಳೂರಿನ 1.5 ಕೋಟಿ ಜನ ಉಚ್ಚೆ ಒಯ್ದಿದ್ದು ಮಲ ಮಾಡಿದ್ದು ನಮಗೆ 2 TMC ಅಷ್ಟು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಮಲ ಮತ್ತು ಉಚ್ಚೆ ನೀರನ್ನು ಕೊಡ್ತಾ ಇದ್ದಾರೆ. ನೋಡಿ, ಅಲ್ಲಿರ್ತಕ್ಕಂಥ 1.5 ಕೋಟಿ ಜನ ವರ್ಷಕ್ಕೆ ಅರ್ಧ TMC ಅಷ್ಟು ಉಚ್ಚೆ ಒಯ್ತಾರೆ. ಸುಮಾರು 1.5 TMC ಅಷ್ಟು ಕಕ್ಕ ಮಾಡ್ತಾರೆ. ಆ 2 TMC ಕಕ್ಕ ನೀರು ಉಚ್ಚೆಯನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಕೊಡ್ತಕ್ಕಂಥದ್ದು. ಇದು ನಾವು ಕೋಲಾರ ಚಿಕ್ಕಬಳ್ಳಾಪುರ ಜಿನ ಇಡೀ ದೇಶಕ್ಕೆ ಹಣ್ಣು ಹಾಲು ತರಕಾರಿ ಕೊಡ್ತಕ್ಕಂತಹ ಜಿಲ್ಲೆಗೆ ಕಕ್ಕ ಮತ್ತು ಉಚ್ಚೆ ನೀರನ್ನು ಕೊಡ್ತಕ್ಕಂಥದ್ದು ಎಷ್ಟು ಸಮಂಜಸ? ಇದು ನಿಜವಾಗ್ಲೂ ಇದಕ್ಕಿಂತ ದೌರ್ಭಾಗ್ಯ ಇನ್ನೊಂದಿಲ್ಲ. ನೀವು ಬೆಂಗಳೂರವರು ಕಾವೇರಿ ನೀರು ಕೊಡಬೇಕು, ನೀವು ಉಚ್ಚೆ ಮಾಡಿದ್ದನ್ನು ಕಕ್ಕ ಮಾಡಿದ್ದನ್ನು ನಾವು ಚಿಕ್ಕಬಳ್ಳಾಪುರ ಕೋಲಾರ ಕುಡಿಬೇಕಾ? ನೀವು ಅರ್ಧ TMC ಅಷ್ಟು ಉಚ್ಚೆ ಒಯ್ತೀರಿ. 1.5 ಕೋಟಿ ಜನ 360 ದಿವಸಕ್ಕೆ 720 ಕೋಟಿ ಲೀಟ್ರ್ ಉಚ್ಚೆ ಮಾಡ್ತೀರಿ. ಸುಮಾರು 1.5 TMC ಅಷ್ಟು ಕಕ್ಕ ಮಾಡ್ತೀರಿ. ಈ 2 TMCನ ಕೋಲಾರಕ್ಕೆ 1 TMC ಅಷ್ಟು ಕೊಳಚೆ ನೀರನ್ನು KC ವ್ಯಾಲಿ ಮೂಲಕ HN ವ್ಯಾಲಿ ಮೂಲಕ ನಮ್ಮ ಈ ಬರಪೀಡಿತ ಜಿಲ್ಲೆಗಳಿಗೆ ರೋಗ ಪೀಡಿತ ಜಿಲ್ಲೆಗಳನ್ನ ಮಾಡಲಿಕ್ಕೆ ನೀವು ಉರ್ಣಾಣ ಮಾಡ್ತಾಯಿದ್ದೀರಿ. ನೀವು ಯಾರ್ಯಾರು ಮಾಡ್ತೀರೋ ನಿಮ್ಮನ್ನೆಲ್ಲ ಕೂಡ ಜೈಲಿಗೆ ಕಳಿಸ್ಬೇಕಾಗ್ತದೆ. ಸರ್ಕಾರ, ಕೇಂದ್ರ ಸರ್ಕಾರ ಈ ಎನ್ವಿರಾನ್ಮೆಂಟ್ ಕಾನೂನುಗಳು, ಪೊಲ್ಯೂಷನ್ ಇವೆಲ್ಲ ಕೂಡ ಕಾನೂನುಗಳನ್ನು ವೈಲೇಟ್ ಮಾಡಿ ಇಲ್ಲಿರ್ತಕ್ಕಂತಹ ಒಂದು ಸ್ವಚ್ಛವಾದ ಕೆರೆಗಳನ್ನು, ಜಲಮೂಲಗಳನ್ನು ನೀವೇ ಮಾಡ್ತಾಯಿದ್ದೀರಿ. ನೀವೆಲ್ಲ ಕೂಡ ಯಾರ್ಯಾರು ಸರ್ಕಾರ, ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಬೋಸರಾಜ್ ಇರ್ಬೋದು, ನೀವೆಲ್ಲ ಕೂಡ ನಮ್ಮ ಕೆರೆಗಳನ್ನು ವಿಷಪೂರಿತ ಮಾಡಿದ್ದೀರಿ, ನಮ್ಮಲ್ಲಿ ಆರೋಗ್ಯವನ್ನು ಕೆಡಿಸ್ತಾ ಇದ್ದೀರಿ. ನೋಡಿ, ಅದರಿಂದ ನೋಡಿ ಆ ವೈರಸ್ ಇದೆಯಲ್ಲ, ಆ ನೀರಲ್ಲಿ ಸಾರ್ಸ್ ವೈರಸ್ ಇದೆ ಅಂತೇಳಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಇದು ಮಾಡಿದ್ದಾರೆ. ಸಾರ್ಸ್ ಅಂದರೆ ಒಂದು ಕರೋನಾ ವೈರಸ್ನ ಇನ್ನೊಂದು ರೂಪಾಂತರ. ಇದನ್ನು ಹೇಳ್ತಾ ಹೋದರೆ ನಿಜವಾಗ್ಲೂ ಆಘಾತಕಾರಿ ಆಗ್ತದೆ. ನಮ್ಮ ಆರೋಗ್ಯವನ್ನು ಕೆಡಿಸ್ತಕ್ಕಂತಹ ಅವ್ರು ನೀವೇ ಆಗಿದ್ದರಿಂದ ನೀವು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಇಲಾಖೆಗಳೆಲ್ಲ ಕೂಡ ನೀವು ಕಟಕಟೆ ಮುಂದೆ ನಿಲ್ಲಬೇಕಾಗ್ತದೆ. ಇದನ್ನು ಕೇಂದ್ರೀಯ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡರು, ಸ್ಟೇಟ್ ಕಂಟ್ರೋಲ್ ಬೋರ್ಡರು ಬರಲಿ. ನಾನು ಇದ್ರ ಬಗ್ಗೆನೇ ನಾಳೆ ಜಿಲ್ಲಾಧಿಕಾರಿಗಳು ಸಭೆ ಕರೆದಿದ್ದಾರೆ, ಹೋಗ್ತೀವಿ. ಇವ್ರು ಯಾರು ಕೂಡ ಸ್ಪಂದನೆ ಕೊಡ್ತಾಯಿದ್ರೆ ನಿಮ್ಮ ಎಲ್ಲ ಕೂಡ ಯಾರು ನೀವು ಕಲುಷಿತ ಮಾಡಿದಿರೋ ನಮ್ಮ ಕೆರೆಗಳನ್ನ ಇವರೆಲ್ಲ ಕೂಡ ಕಟಕಟೆ ಮುಂದೆ ನಿಲ್ತೀರಿ. ಇದಂತೂ 100% ಸತ್ಯ. ಈ ದೇಶದಲ್ಲಿ ಇನ್ನೂ ಕಾನೂನು ಇದೆ. ಹೀಗಾಗಿ ದಯಮಾಡಿ ಇದನ್ನು ಬಂದ್ ಮಾಡಿ ಬೇರೆ ಬೇರೆ ಯೋಜನೆಗಳನ್ನು ಮಾಡಿ. ನಾವೇನು ಕೋಲಾರ ಚಿಕ್ಕಬಳ್ಳಾಪುರ ನಿಮ್ಮ ಉಚ್ಚೆ ನೀರು, ಕಕ್ಕ ನೀರು ಕುಡಿಯೋಕ್ಕೆಲ್ಲ ನಾವು ಇರೋದು. ಇದು ನಿಜವಾಗ್ಲೂ ಅತ್ಯಂತ ದುರ್ದೈವದ ಸಂಗತಿ. ಕಳೆದ 12 ವರ್ಷದಿಂದ ಇದು ಬೇಡ ಯೋಜನೆ ಅಂತೇಳಿ ನಾವು ನಿರಂತರವಾಗಿ ಸರ್ಕಾರಕ್ಕೆ ಪತ್ರಗಳನ್ನು ಕೊಡ್ತಾನೆ ಇದ್ದೀವಿ. ಇದು ಸಾಕು ಮಾಡಿ, ಇನ್ನು ಬಂದ್ ಮಾಡಿ ನಿಮ್ಮ ನಾಟಕಗಳಿಂದ. ಇದು ರಾಜಕೀಯ ಅಲ್ಲ, ಇದು ನಮ್ಮೆಲ್ಲರ ಬದುಕು ಭವಿಷ್ಯದ ಬಗ್ಗೆ. ಈ ಬರಪೀಡಿತ ಜಿಲ್ಲೆಯನ್ನು ರೋಗ ಪೀಡಿತ ಜಿಲ್ಲೆಗಳನ್ನು ಮಾಡಬೇಡಿ, ದಯಮಾಡಿ ಮಾಡಬೇಡಿ. ಈ ದೇಶ ಜಲಸಮೃದ್ಧಿ ದೇಶ. ಈ ಕೃಷ್ಣಾ ನೀರಲ್ಲಿ 170 TMC ಸರ್ಪ್ಲಸ್ ಇದೆ. ಈಗ ಕೃಷ್ಣಾಯಿಂದ ಗೋದಾವರಿಗೆ ನದಿಯನ್ನು ಆಂಧ್ರ ಪ್ರದೇಶದವ್ರು ಮಾಡ್ತಾ ಇದ್ದಾರೆ. ಆದರೆ ನದಿ ಜೋಡಣೆ ಮೂಲಕ 160 ಬರ್ತದೆ. 320 TMC ಅಷ್ಟು ಸ್ವಚ್ಛವಾದ ನೀರನ್ನು ಕೊಡಲಿಕ್ಕೆ ನಮ್ಮ ಹತ್ರ ಯೋಜನೆ ಇದೆ. ನೀವು ಕೇಂದ್ರ ನಮ್ಮ ಈ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಬರಲಿ, ನಾನೇ ಪ್ರೀ ಫೀಸಿಬಿಲಿಟಿ 320 TMCಯನ್ನು ನಮ್ಮ ಬಯಲುಸೀಮೆಯ 6 ಜಿಲ್ಲೆಗಳಿಗೆ ಕೊಡ್ತಕ್ಕಂಥ ಯೋಜನೆಯನ್ನು ರೂಪಕಲ್ಪನೆಯನ್ನು ಮಾಡಿಕೊಡ್ತೀನಿ. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ಗೆ ನಾವು 14 ಲಕ್ಷ ಕೋಟಿಯನ್ನು ಕೊಡ್ತೀವಿ ನದಿ ಜೋಡಣೆಗೆ ಅಂತ ಇದು ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಕಕ್ಕ ನೀರು ಕೊಡ್ತಕ್ಕಂತಹ ಎಷ್ಟು ದೌರ್ಭಾಗ್ಯ ನಿಮ್ಮದು. ನಮ್ಮ ಬಾಯಿ ಮುಚ್ಚಲಿಕ್ಕಾಗಿ ನೀವು ಮಾಡ್ತಾ ಇದ್ದೀರಿ. ನೀವು ಬಾಯಿ ಮುಚ್ಚೋದಲ್ಲ, ನಮ್ಮ ಎಲ್ಲರನ್ನು ಕೂಡ ರೋಗಗ್ರಸ್ತರನ್ನು ಮಾಡ್ತಾ ಇದ್ದೀರಿ. ಬನ್ನಿ, ಚರ್ಚೆಗೆ ಬನ್ನಿ ಮುಖ್ಯಮಂತ್ರಿಗಳೇ. ನಿಮಗೆ 2013ರಲ್ಲಿ ವಿಧಾನಸೌಧದಲ್ಲಿ ಹೇಳಿದ್ವಿ. ನಾವೀ ಕೋಡಿಯಲ್ಲಿ ಚಂದ್ರಶೇಖರ್ ಅವರು, ಪುಟ್ಟಣ್ಣಯ್ಯವರು 2013ರಲ್ಲಿ ಇದೇ ಕೃಷ್ಣ ಬೈರೇಗೌಡರು ವಿಧಾನಸಭಾದ ಪ್ರಾಂಗಣದಲ್ಲೇ ನೀವು ನೇರವಾಗಿ ಹೇಳಿದ್ದೀನಿ, ದಾಖಲೆ ತೆಗೀರಿ. ಇಷ್ಟಾದರೂ ನಿಮಗೆ ಮಾನ ಮರ್ಯಾದೆ ಇಲ್ವಾ? ನಮ್ಮ ಹೊಟ್ಟೆ ಉರಿದೋಗ್ತದೆ. ಎಷ್ಟು ವರ್ಷದಿಂದ ಮನೆ ಮಠ ಬಿಟ್ಟು 30 ವರ್ಷದಿಂದ ನೀರು ಕೊಡಿ ಅಂತ ಹೇಳಿದ್ರೆ ಕಕ್ಕಸ್ ನೀರು ಕೊಡ್ತೀರಿ. ಬನ್ನಿ, ಚರ್ಚೆಗೆ ಬನ್ನಿ ಮುಖ್ಯಮಂತ್ರಿಗಳೇ, DK ಶಿವಕುಮಾರ್ ಅವರು, ಬೋಸರಾಜ್ ಅವರೇ, ಬನ್ನಿ ಚರ್ಚೆಗೆ ಬನ್ನಿ, ಬಹಿರಂಗವಾಗಿ ಚರ್ಚೆಗೆ. ನಿಮ್ಮ ದಾಖಲೆ ತಗೊಂಬನ್ನಿ, ನಾವು ತಗೊಂಬರ್ತೀವಿ. ಯಾಕ್ರಿ ನಮ್ಮ ಹೊಟ್ಟೆ ಉರಿಸ್ತಾ ಇದ್ದೀರಿ? ನಿಮ್ಗೆ ನೀರು ಕೊಡದೆ ಯೋಚನೆ ಇದ್ದರೆ ತೊಲಗಿ ಹೋಗಿ. ನಿಜವಾಗ್ಲೂ ನಮ್ಮ ಹೊಟ್ಟೆ ಉರಿದೋಗ್ತದೆ. ಬನ್ನಿ, ನನ್ನ ಹತ್ರ ದಾಖಲೆ ಇದೆ. ಸೋಮವಾರ DC ಅವ್ರು ಕರೆದಿದ್ದಾರೆ.
DC ಅವರು ಸಭೆ ಮಾಡಿ 22ನೇ ತಾರೀಕು ವಿಶ್ವ ಜಲ ದಿನಾಚರಣೆ ನೀವೆಲ್ಲ ಕರಿಬೇಕು. ನಾವೆಲ್ಲ ಕೂಡ ಈ ಭಾಗದಲ್ಲಿರ್ತಕ್ಕಂತಹ ಜಿಲ್ಲಾಧಿಕಾರಿಗಳು, CO ಅವರು, ಲೋಕಾಯುಕ್ತವರು, DH ಅವರು, ಈ ಭಾಗದ ನೀರಾವರಿಗಾರರು ಎಲ್ಲ ಕೆರೆಗಳನ್ನು ನೋಡಿ ಆ ನೀರು ಕೊಳ್ತಾ ಇದ್ದಾರೆ, ಹುಳ ಬಿದ್ದು ಕೊಳಿತಾ ಇದ್ದಾವೆ. ನಾನು ನೋಡಿದ್ದೀನಿ, ಎಲ್ಲ ಬೆಂಗಳೂರಿರ್ತಕ್ಕಂಥ ಕೆರೆಗಳು ನೋಡಿದ್ದೀನಿ. ನೀವು ಬನ್ನಿ, ಎಲ್ಲ ಕೂಡ ಹೋಗೋಣ. ಸೋಮವಾರ ಚರ್ಚೆ ಆಗಲಿ. ಈ ಜಿಲ್ಲಾಧಿಕಾರಿಗಳು, DH ಅವರು, ಲೋಕಾಯುಕ್ತ ಅವರು, SP ಅವರು ಈ ಭಾಗದ ಎಲ್ಲರಿಗೂ ನೇರವಾಗಿ ಪಥದರ್ಶಿಗೆ ಹೋಗೋಣ. ಯಾಕ್ರಿ ಈ ಥರ ಮೋಸ ಮಾಡ್ತೀರಿ? ನಮ್ಮ ನೆಲೆನೂ ಕೂಡ ಹೊಟ್ಟೆ ಉರಿಸ್ತಾ ಇದ್ರಲ್ರಿ. ನೀವು ಕೊಳ್ಳೆವ ನೀರೇ ಇಲ್ಲ ಅಲ್ಲಿ. ಹೆಚ್ಚಿದೆ ಗೊತ್ತೇನ್ರಿ? HN ವ್ಯಾಲಿ ಕೇವಲ 200 ಸ್ಕ್ವೇರ್ ಕಿಲೋಮೀಟರ್ ಇದೆ HN ವ್ಯಾಲಿ. ಆ 200 ಕಿಲೋಮೀಟ್ರಲ್ಲಿ 50 ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಈ ಬಯಲುಸೀಮೆಯಲ್ಲಿ ಇರ್ತಕ್ಕಂಥ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸುಮಾರು 300 ಕೆರೆಗಳಿಗೆ ನೀರು ತುಂಬಿಸಿ ಅಂತ ಹೇಳಿದ್ರಿ. ಬನ್ನಿ, ಕರ್ಕೊಂಡು ಹೋಗ್ತೀನಿ ನಿಮಗೆ HN ವ್ಯಾಲಿಗೆ ಎಷ್ಟಿದೆ ಅಂತೇಳಿ, ಎಷ್ಟು ನೀರು ಉತ್ಪತ್ತಿ ಆಗ್ತೀವಿ ಅಂತ ಎಲ್ಲ ಡೊಂಗಿ ಮಾಡ್ತಿರಲ್ರಿ ಹಣ ಹೊಡಿಲಿಕ್ಕೆ. ಇದು ಥರ ಅಲ್ಲ. ಹಣ ಹೊಡಿಬೇಕಂದ್ರೆ ಬೇರೆ ಯೋಜನೆಗಳು ಮಾಡಿ, ನೀರಿನ ಹೆಸರಲ್ಲಿ ಕೊಳ್ಳೆ ಹೊಡೆದು ನಮ್ಮನ್ನು ಯಾಕ್ರೆ ಹಾಳು ಮಾಡ್ತೀರಿ? ನಿಜವಾಗ್ಲೂ ಇದು ಎಲ್ಲ ರಾಜ್ಯಗಳ ಗಮನಕ್ಕೂ ತಂದಿದ್ದೀನಿ. ಸುಧಾಕರ್ ಅವ್ರು ಕಳಿಸಿದ್ದೀನಿ, ಎಲ್ಲ ಸಂಸದರಿಗೂ ಕಳಿಸಿದ್ದೀನಿ. ನನ್ನ MP ಗಳು ಎಲ್ಲರೂ ಸಂಪರ್ಕದಲ್ಲಿದ್ದಾರೆ. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ MP ಗಳಿಗೂ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸಾಕು, ಇಷ್ಟು ಬಂದ್ ಮಾಡಿ. ಬನ್ನಿ, ಇವತ್ತಿನ ಬಿಂದಿಗೆ ನಿಜವಾಗ್ಲೂ ಜನ ಎಚ್ಚೆತ್ಕೊಂಡು ಬನ್ನಿ. ರಾಜಕೀಯ ಬಿಟ್ಬಿಡಿ. ನಾವೆಲ್ಲ ನೀರಿಗಾಗಿ ಒಂದಾಗಬೇಕು. ಇಷ್ಟೇ ಸ್ನೇಹಿತರೆ, ನಾವೆಲ್ಲ ಕೂಡ ಈ ಬಂದ್ಗೆ ನಾವೆಲ್ಲ ಸಂಪೂರ್ಣ ಬೆಂಬಲ ಕೊಡ್ತೀವಿ. ಪ್ರತಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗೆ ಹೋಗ್ತೀವಿ. ನೀವು ಬನ್ನಿ, ತಗೊಂಬಂದು ಒಂದು 1000 ಲೀಟ್ರ್ ನೀರಿಗೆ ಒಂದು 10 ಲೀಟ್ರು ಪಾಯ್ಕಾನೆ ಮಾಡಾಕ್ತೀವಿ. ನೀವು ಯಾರಾದರೂ ಕುಡಿದಿರೋ ನೇರವಾಗಿ ನೋಡೋಣ. ಇಷ್ಟೇ ಸ್ನೇಹಿತರೆ, ನಾವೆಲ್ಲ ಕೂಡ ಬಂದಾಗಿದ್ದು ಮೊದಲನೇ ಇದು ಪ್ರಾರಂಭ. ಇದು ಕೊನೆ ಹಂತಕ್ಕೆ ಈ ಕಕ್ಕ ನೀರನ್ನು ಮುಖ್ಯಮಂತ್ರಿಗಳಿಗೆ ಮತ್ತು DK ಶಿವಕುಮಾರ್ಗೆ ಮನೆಗೆ ಕೊಡ್ತೀವಿ, ಕುಡಿತಾರೆ ನೋಡೋಣ. ಇಷ್ಟೇ ಸ್ನೇಹಿತರೆ. ನನ್ನ ಹೆಸರು ಪರಿಸರವಾದಿ ಚೌಡಪ್ಪ. 40 ವರ್ಷದಿಂದ ಬಯಲುಸೀಮೆ ನೀರಿಗಾಗಿ ನಾನು ಇಲ್ಲದ ಪ್ರಯತ್ನಗಳೇ ಇಲ್ಲ. ಪ್ರಧಾನಮಂತ್ರಿಯಾಗಿ ಪ್ರತಿಯೊಬ್ಬರನ್ನ ನೋಡಿದ್ದೀನಿ. ಇಷ್ಟೇ ಸ್ನೇಹಿತರೆ, ಇದೊಂದು ಪ್ರಾರಂಭ. ಇದು ಕೊನೆ ಹಂತಕ್ಕೆ ಎಲ್ಲಾದರೂ ಆಗಲಿ ನಾವು ಕೊನೆ ನೀರು, ಸ್ವಚ್ಛವಾದ ನೀರು ಬಯಲುಸೀಮೆಗೆ ಬರೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ. ನಮಸ್ಕಾರ.